ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಕ್ರಿಕ್ ಕನ್ನಡ ಸ್ಟೋರೀಸ್. ನಮ್ಮ RCB ಟೀಮ್ ಪ್ಲೇಯರ್ಸ್ ಆ್ಯಂಡಿ ಫ್ಲವರ್ ಹೇಳಿರುವಂಥ ಟಾಪ್ 6 ಪ್ಲೇಯರ್ಸ್ ಯಾರ್ಯಾರು ಇದ್ದಾರೆ, ಅವ್ರ ಫಾರ್ಮ್ ಹೇಗಿದೆ, ರೀಸೆಂಟ್ ಇನ್ನಿಂಗ್ಸ್ ಹೇಗಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇನ್ನೇನು IPL ಬರ್ತಿದೆ, ಹಾಗಾಗಿ ಅವ್ರ ಫಾರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ RCBಗೆ. ಹಾಗೆ ಆ್ಯಂಡಿ ಫ್ಲವರ್ ಹೇಳಿರೋ ಟಾಪ್ 6 ಆ್ಯಂಡ್ ನಾನು ಪ್ರೆಡಿಕ್ಟ್ ಮಾಡಿರೋ ಟಾಪ್ 6 ಒಂದೇ ಇದೆ ಮಗ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನನ್ನ ಪ್ರಾಬಬಲ್ 11ನ. ಈ ವಿಡಿಯೋನ ಲೇಟ್ ಮಾಡದೆ ಬೇಗ ಟಾಪ್ 6 ಪ್ಲೇಯರ್ ಫಾರ್ಮ್ನ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಆ್ಯಂಡಿ ಫ್ಲವರ್ನ ಟಾಪ್ 6 ಪ್ಲೇಯರ್ಸ್ ಲಿಸ್ಟ್ನ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಟಿದಾರ್, ಲಿಯಮ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಕಾಣಿಸ್ಕೊಂತಾರೆ. ಇವರು ಟಾಪ್ 6 ಪ್ಲೇಯರ್ಸು. ಮೊದಲಿಗೆ ವಿರಾಟ್ ಕೊಹ್ಲಿ, ನಮ್ಮ ಕೊಹ್ಲಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ರೀಸೆಂಟ್ ಫಾರ್ಮ್ನ ನೋಡೋದಾದರೆ, ಅವರು T20 ವರ್ಲ್ಡ್ ಕಪ್ ಆದಮೇಲೆ ಯಾವುದೇ T20 ಪಂದ್ಯಗಳನ್ನ ಆಡಿಲ್ಲ. ರೀಸೆಂಟಾಗಿ BGT ಟೆಸ್ಟ್ ಆಡಿದ್ರು, ಅದರಲ್ಲಿ ಅವರು ಒಂದು ಇನ್ನಿಂಗ್ಸ್ ಮಾತ್ರ 100 ಸ್ಕೋರ್ ಮಾಡಿದರು ಆ್ಯಂಡ್ ಮತ್ತೊಂದು ಇನ್ನಿಂಗ್ಸ್ನಲ್ಲಿ 36 ಸ್ಕೋರ್ ಮಾಡಿದ್ದಾರೆ. ಅದು ಬಿಟ್ಟರೆ ಎಲ್ಲಾನು ಸಿಂಗಲ್ ಡಿಜಿಟಾಗಿ ಕಾಣ್ತಿದೆ ಅವರ ಸ್ಕೋರ್ ಕಾರ್ಡ್ನಲ್ಲಿ. ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಇಳಿದಿದೆ ಮಗ. T20 ಅಂತ ಬಂದರೆ ಮುನ್ನುಗ್ತಾರೆ, ನುಗ್ಗಿ ಹೊಡಿತಾರೆ ವಿರಾಟ್ ಕೊಹ್ಲಿ ಅವರು. ನೋಡೋಣ ಏನು ಮಾಡ್ತಾರೆ. ಈ IPLನಲ್ಲಿ ಕ್ಯಾಪ್ಟನ್ಸಿ ಕೂಡ ವಹಿಸ್ಕೊತಾರೆ. ಈ IPLನಲ್ಲಿ ಅವ್ರ ಫಾರ್ಮ್ ಹೇಗಿದೆ, ಹೇಗೆ ಸ್ಕೋರ್ ಮಾಡ್ತಾರೆ ಅಂತ ನಾವು ಈ IPLನಲ್ಲಿ ಕಾದು ನೋಡಬೇಕಾಗಿದೆ. ಇನ್ನು ಫಿಲ್ ಸಾಲ್ಟ್ ಅವರು ICCಯ ನಂಬರ್ 2 ಬ್ಯಾಟ್ಸ್ಮ್ಯಾನ್. T20ನಲ್ಲಿ ಅವರು ರೀಸೆಂಟ್ ಫಾರ್ಮ್ ಹೇಗಿದೆ ಅಂತ ನೋಡೋದಾದರೆ, ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ IL T20ನಲ್ಲಿ ಇಂಟರ್ನ್ಯಾಷನಲ್ ಲೀಗ್ T20ನಲ್ಲಿ 7 ಬಾಲ್ ಆಡಿ 2 ರನ್ನ ಮಾತ್ರ ಹೊಡೆದು ಔಟ್ ಆದರು. ಆದರೂ ಇಂದಿನ ಇನ್ನಿಂಗ್ಸ್ ನೋಡೋದಾದರೆ 71 ರನ್ನ ಸ್ಕೋರ್ ಮಾಡಿದ್ದಾರೆ. ಒಂದು ಮ್ಯಾಚ್ನಲ್ಲಿ ರೀಸೆಂಟಾಗಿ 19 ಬಾಲ್ನಲ್ಲಿ 53 ರನ್ನ ಸ್ಕೋರ್ ಮಾಡಿದ್ದಾರೆ. ಕೊನೆ 10 ಮ್ಯಾಚ್ನಲ್ಲಿ 206 ರನ್ನ ಮಾತ್ರ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗಿರೋದು ಫಿಲ್ ಸಾಲ್ಟ್ ಅವ್ರ ಕೈಲಿ. ಇವರು ಒಂದು ಮಟ್ಟಿಗೆ ಫಾರ್ಮ್ನಲ್ಲಿದ್ದಾರೆ ಮಗ, ಆದರೆ ಮೊದಲಷ್ಟೇನಿಲ್ಲ. ನೋಡೋಣ ಈ IPLನಲ್ಲಿ ಮೊದಲಿನ ಫಾರ್ಮ್ಗೆ ಬರ್ತಾರಾ ಅಂತ. ಈ IPLನಲ್ಲಿ ಆ ಥರ ಮೊದಲಿನ ಫಾರ್ಮ್ಗೆ ಬಂತು ಅಂತ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಂದೊಳ್ಳೆ ಸ್ಟಾರ್ಟ್ನ ಕೊಡ್ಬೋದು RCB ಟೀಮ್ಗೆ. ಇನ್ನು ರಜತ್ ಪತಿದಾರ್ ಮಗ, ರಜತ್ ಪತಿದಾರ್ ಅವರ ರೀಸೆಂಟ್ ಫಾರ್ಮ್ ನೋಡೋದಾದರೆ ಬೆಂಕಿಯಾಗಿ ಕಾಣ್ತಿದೆ ಅವರ ರೀಸೆಂಟ್ ಫಾರ್ಮ್. ಲಾಸ್ಟ್ ಮ್ಯಾಚ್ ಅವ್ರದ್ದು 132 ರನ್ನ ಸ್ಕೋರ್ ಮಾಡಿದ್ದಾರೆ ವಿಜಯ್ ಹಜಾರೆ ಟ್ರೋಫಿನಲ್ಲಿ. ಒಳ್ಳೆ ಸ್ಕೋರ್ಗಳನ್ನ ಮಾಡಿದ್ದಾರೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ ನೋಡೋದಾದರೆ ಟಾಪ್ 1 ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ ರಜತ್ ಪಟಿದಾರ್. ಅಲ್ಲೂ ಕೂಡ ಸ್ಪಿನ್ನರ್ಸ್ ವಿರುದ್ಧ ಸ್ಟ್ರೈಕ್ ರೇಟ್ನ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇವರ ಫಾರ್ಮ್ ಬೆಂಕಿಯಾಗಿದೆ ರೀಸೆಂಟಾಗಿ. ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ 9 ಇನ್ನಿಂಗ್ಸ್ ಆಡಿ 428 ರನ್ನ ಸ್ಕೋರ್ ಮಾಡಿದ್ದಾರೆ. 186 ಸ್ಟ್ರೈಕ್ ರೇಟ್ನಲ್ಲಿ. RCBಗೆ ಇವರು ಟ್ರಂಪ್ ಕಾರ್ಡ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. 1 ಡೌನ್ ಬರ್ತಾರೆ, RCBಗೆ ಚಚ್ಚಿ ಬಿಸಾಕ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮಗ. ಇನ್ನು 4ನೇ ಪ್ಲೇಯರ್ ಲಿಯಮ್ ಲಿವಿಂಗ್ಸ್ಟೋನ್ ವಿಷಯ ಮಾತಾಡೋದಾದರೆ ಮಗ, ಅವರು SA T20ನಲ್ಲಿ ಆಡ್ತಿದ್ದಾರೆ. ಲಾಸ್ಟ್ 2 ಮ್ಯಾಚ್ ಅಂತ ರನ್ಸ್ ಏನಿಲ್ಲ. ಆದರೆ ಅಬುಧಾಬಿ T10ನಲ್ಲಿ ಒಂದು ಇನ್ನಿಂಗ್ಸ್ನಲ್ಲಿ 15 ಬಾಲಿಗೆ 50 ರನ್ಸ್ನ ಹೊಡೆದಿದ್ರು. ಇನ್ನೇನು ಇಂಗ್ಲೆಂಡ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ, T20 ಸ್ಕ್ವಾಡ್ನಲ್ಲಿ ಅವರು ಇದ್ದಾರೆ. ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಮತ್ತು ಹಳೆ ಫಾರ್ಮ್ಗೆ ಬರ್ತಾರಾ ಅಂತ ನೋಡಬೇಕಾಗಿದೆ ಕಾದು. ಲಿಯಮ್ ಲಿವಿಂಗ್ಸ್ಟೋನ್ ಬಗ್ಗೆ ಹೇಳೋದಾದರೆ ಅವರು ರೀಸೆಂಟಾಗಿ ಫಾರ್ಮ್ನಲ್ಲಿಲ್ಲ. ಇಂಗ್ಲೆಂಡ್ T20 ಮ್ಯಾಚ್ನಲ್ಲಿ ಏನಾದರೂ ಫಾರ್ಮ್ಗೆ ಬಂದರು ಅಂದರೆ RCBಗೆ ಒಳ್ಳೆಯದಾಗುತ್ತೆ. 5ನೇ ಪ್ಲೇಯರು ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್. ಇವರು ಫಾರ್ಮ್ ನೋಡೋದಾದರೆ ವಿಜಯ್ ಹಜಾರೆ ಟ್ರೋಫಿನಲ್ಲಿ 4 ಇನ್ನಿಂಗ್ಸ್ನಲ್ಲಿ 98 ರನ್ನ ಸ್ಕೋರ್ ಮಾಡಿದ್ದಾರೆ 113 ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ ರೀಸೆಂಟಾಗಿ T20 ಮ್ಯಾಚ್ ಇದು. ಆ T20 ಸೈಯದ್ ಮುಸ್ತಕ್ ಅಲಿ ಟ್ರೋಫಿನಲ್ಲಿ ಕೊನೆಗೆ ಬಂದು ಎಷ್ಟೋ ಮ್ಯಾಚ್ಗಳನ್ನ ಫಿನಿಶ್ ಮಾಡಿದ್ದಾರೆ 225 ಸ್ಟ್ರೈಕ್ ರೇಟ್ನಲ್ಲಿ. ಇವರು ಫಾರ್ಮ್ನಲ್ಲಿ ಇದ್ದಾರೆ ಅನ್ಬೋದು. ನೋಡೋಣ ಜಿತೇಶ್ ಶರ್ಮಾ ಏನು ಮಾಡ್ತಾರೆ IPLನಲ್ಲಿ ಅಂತ. ಈ IPLನಲ್ಲಿ ಅವರು ಫಿನಿಶಿಂಗ್ ರೋಲ್ ಮಾಡ್ತಾರೆ ಟೀಮ್ ಡೇವಿಡ್ ಜೊತೆಗೆ ವಿಕೆಟ್ ಕೀಪರ್ ಆಗಿ. ನೋಡೋಣ IPLನಲ್ಲಿ ಎಲ್ಲ ಚೆನ್ನಾಗಿ ಆಡ್ತು ಅಂತಂದರೆ ಒಳ್ಳೆ ಫಾರ್ಮಿಗೆ, ಅಷ್ಟರಲ್ಲಿ ಏನಾದರೂ ಒಳ್ಳೆ ಫಾರ್ಮಿಗೆ ಬಂತು ಅಂದರೆ ಇವರು ಕೂಡ ಒಂದೊಳ್ಳೆ ಸ್ಕೋರ್ ಮಾಡ್ತಾರೆ, ಒಂದೊಳ್ಳೆ ಫಿನಿಶಿಂಗ್ ಮಾಡ್ತಾರೆ RCB ತಂಡಕ್ಕೆ. ಇನ್ನು ಟೀಮ್ ಡೇವಿಡ್ ಬಗ್ಗೆ ಮಾತಾಡೋದಾದರೆ ಮಾತಾಡೋಕ್ಕೇನಿಲ್ಲ ಮಗ. ಅವರಿರೋ ರೀಸೆಂಟ್ ಫಾರ್ಮ್ ನೋಡೋದಾದರೆ IPLಗೆ ಬಂದುಬಿಟ್ರೆ ಅಬ್ಬರಿಸೋದಂತೂ ಗ್ಯಾರಂಟಿ. ಬೆಂಕಿ ಪರ್ಫಾರ್ಮೆನ್ಸ್ ಬರ್ತಿದೆ, ಬೆಂಕಿ ಫಾರ್ಮ್ನಲ್ಲಿದ್ದಾರೆ ಟೀಮ್ ಡೇವಿಡ್. BBLನಲ್ಲಿ ಇವರು ಚಚ್ಚಿ ಬಿಸಾಕ್ತಿದ್ದಾರೆ ಎಲ್ಲ ಬೌಲರ್ಸ್ನ. ಅವ್ರು ಆಡಿರೋ 6 ಇನ್ನಿಂಗ್ಸ್ನಲ್ಲಿ 191 ರನ್ ಹೊಡೆದಿದ್ದಾರೆ 181 ಸ್ಟ್ರೈಕ್ ರೇಟ್ನಲ್ಲಿ. ಒಳ್ಳೆ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ಕೊಂಡು ಆಡ್ತಿರೋದು ಟೀಮ್ ಡೇವಿಡ್. ಆವ್ರೇಜ್ ನೋಡಿ ಅವ್ರದ್ದು 63 ಇದೆ. ಮಸ್ತ್ ಫಾರ್ಮ್ನಲ್ಲಿ ಕಾಣ್ತಿದ್ದಾರೆ ಟೀಮ್ ಡೇವಿಡ್. ಲಾಸ್ಟ್ 3 ಇನ್ನಿಂಗ್ಸ್ನಲ್ಲಿ 50+ ರನ್ಸ್ ಹೊಡೆದಿದ್ದಾರೆ ನಾಟ್ ಔಟ್ ಆಗಿ. ಟೀಮ್ ಡೇವಿಡ್ ಕೂಡ ಟ್ರಂಪ್ ಕಾರ್ಡ್ ಆಗ್ತಾರೆ RCB ಟೀಮ್ಗೆ IPLನಲ್ಲಿ. ಅಬುಧಾಬಿ T10 ನೋಡೋದಾದರೆ 182 ಸ್ಟ್ರೈಕ್ ರೇಟ್ನಲ್ಲಿ ಆಡಿರೋದು ಟೀಮ್ ಡೇವಿಡ್ ಮಗ. ಟೀಮ್ ಡೇವಿಡ್ ಏನಾದರೂ ಇದೇ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ತು ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಬ್ಬ ಅಂತ ಹೇಳ್ಬೋದು RCB ಅಭಿಮಾನಿಗಳಿಗೆ. ಇನ್ನು ಟೋಟಲ್ ಆಗಿ ಎಲ್ಲ ಪ್ಲೇಯರ್ಸ್ನ ಫಾರ್ಮ್ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಫಾರ್ಮ್ನಲ್ಲಿದ್ದಾರೆ. ಓಪನಿಂಗ್ ವಿರಾಟ್ ಕೊಹ್ಲಿ ಅವರು ಏನಾದರೂ ಓಪನ್ ಮಾಡಿದ್ರು ಚೆನ್ನಾಗಿ ಅಂತ ಅಂದರೆ
ಸ್ಕೋರ್ನ ಎಲ್ಲೋ ತಗೋ ಹೋಗ್ತಾರೆ RCB ಟೀಮ್. ಈ ಸರಿ RCB ಟೀಮ್ ಪ್ಲೇಯರ್ಸ್ ನೋಡೋದಾದ್ರೆ ಬೆಂಕಿಯಾಗಿ ಕಾಣ್ತಿದೆ. ಅವರ ಫಾರ್ಮು ಕೂಡ ಸ್ವಲ್ಪ ಒಂದು ಮಟ್ಟಿಗೆ ಇಳಿದಿದೆ. ಅಷ್ಟರಲ್ಲಿ ಏನಾದರೂ IPL ಅಷ್ಟರಲ್ಲಿ ಏನಾದರೂ ಕೆಲವೊಂದು ಪ್ಲೇಯರ್ಸ್ಗಳು ಫಾರ್ಮಿಗೆ ಬಂದರು ಅಂದರೆ RCB ಈ ಸರಿ ಕಪ್ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಅನ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಇದೇ ರೀತಿಯಾದ RCB ಅಪ್ಡೇಟ್ಸ್, ಕ್ರಿಕೆಟ್ ಅಪ್ಡೇಟ್ಸ್, ಲೈವ್ ಅಪ್ಡೇಟ್ಸ್ ಏನೇ ಇದ್ರೂ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.